ಅನ್ಕೊಬಹುದು ಏನು ಸರ್ ಇಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ಸೇಫ್ ಟು ವರ್ಕ್ ಫಾಸ್ಟ್? ವರ್ಕ್ ಫಾಸ್ಟ್ ಆಗ್ತಿದ್ರು ನಾವು ಆನ್ ಟೈಮ್ ಅಲ್ಲೇ ಮಾಡ್ತಾ ಇದ್ದೀವಿ. ಆನ್ ಟೈಮ್ ಮಾಡ್ತಾ ಇದ್ದೀವಿ. ಓಕೆ ಇವತ್ತು ಕ್ಯೂರಿಂಗ್ ಪೀರಿಯಡ್ ಅಂತ ಬಿಟ್ಟಿದ್ದೀವಿ. ಯಾರು ಇಲ್ಲ ಕೆಲಸ ಮಾಡ್ತಾ ಏನಂದ್ರೆ ಏನು ಅನ್ನೆಸೆಸರಿ ಡಿಲೇ ಮಾಡ್ತಾ ಇಲ್ಲ. ಸೊ ಹಾಗಾಗಿ ವರ್ಕ್ ಕಮೆನ್ಸ್ ಫಾಸ್ಟ್ ಆಗುತ್ತೆ. ಓಕೆ, ವರ್ಕ್ ಪ್ರೊಸೆಸ್ ಹುಡುಗರು ರಜೆ ಹಾಕೋದು ಸ್ವಲ್ಪ ಡಿಲೇ ಮಾಡೋದು ಅದೆಲ್ಲ ಏನಾದರೂ ನಡೀತಾ ಇದೆಯಾ? ನಡೀತಾ ಇಲ್ಲ ಸರ್, ಕಂಟಿನ್ಯೂ ವರ್ಕ್ ನಡೀತಾ ಇದೆ. ಇನ್ನೂ ಸ್ವಲ್ಪ ಬೇಗನೆ ಮಾಡ್ಕೊಡ್ತಾ ಇದ್ದಾರೆ. ಓಕೆ, ಮೇಲ್ಗಡೆ ಅದೇ ತರ ಅದನ್ನ ನಮ್ಗೆ ಕ್ಲೀನಾಗಿ ಆಗುತ್ತೆ ಸರ್. ಯಾವತ್ತೂ ಕೆಲಸ ಅಂತ ನಿಂತು ಇಲ್ಲ, ಹುಡುಗರು ಯಾವತ್ತೂ ರಜೆನೂ ಹಾಕಿಲ್ಲ, ಏನಿಲ್ಲ ಸರ್. ನಾವು ನೋಡಿದ್ರೆ ಖಂಡಿತ ಇಲ್ಲ ಸರ್, ನಾವು ಇರ್ಲಿ ಇಲ್ದೇ ಇರಲಿ ಅದ್ರ ಪಾಡಿಗೆ ಅದು ಕೆಲಸ ನಡೀತಾ ಇರ್ತದೆ. ಫೋನ್ ಮಾಡ್ತಿಲ್ಲ, ಇಮಿಡಿಯೇಟ್ಲಿ ಎತ್ತುತ್ತಾರೆ. ನಿಮ್ಗೆ ಏನು ಫಸ್ಟ್ ಏನು ಮೆಟೀರಿಯಲ್ ಹೇಳಿರ್ತೀರ ಅದು ಖಂಡಿತ ಬರ್ತದೆ. ಯಾವುದೋ ಒಂದು ಸ್ಟೀಲಲ್ಲಾಗಲಿ ಇದರಲ್ಲಾಗಲಿ ಯಾವುದ್ರಲ್ಲೂ ಕೊರತೆ ಇಲ್ಲ ಸರ್. ಕೆಲಸನೇ ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸೋದಿಲ್ಲ ಸರ್. ಹೇಳಿ ಟೈಮ್ ಮಾಡಿಕೊಡ್ತಾರೆ, ಹಂಗೆ ಬಿಟ್ಕೊಡ್ತಾರೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ. ನಮ್ಮದು ಮೊದಲನೇ ಪ್ರಾಜೆಕ್ಟ್ ಲಾಸ್ಟ್ ಒಂದು 2 ವೀಕ್ಸ್ ಆಗೋ ತೋರಿಸಿದ್ದೀನಿ ಅಂತ ಅನ್ಕೊತೀನಿ. ಸೊ ಇವಾಗ ಎರಡನೇ ಪ್ರಾಜೆಕ್ಟ್ ನಾನು ನಿಮಗೆ ತೋರ್ಸಕ್ಕೆ ಬರ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಏನು ಒಂದು 3-4 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ. ಏನು ಸರ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹೇಳ್ತಾನೆ ಇದೆ. ಸೊ ನನ್ನ ಜನರು ಅನ್ಕೊಬೋದು ಏನು ಸರ್ ಇಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ಸೇಫ್ ಟು ವರ್ಕ್ ಫಾಸ್ಟ್ ಆಗ್ತಿದ್ರು ನಾವು ಆನ್ ಟೈಮ್ ಅಲ್ಲೇ ಮಾಡ್ತಾ ಇದ್ದೀವಿ. ಆನ್ ಟೈಮ್ ಮಾಡ್ತಾ ಇದ್ದೀವಿ. ಓಕೆ, ಇವತ್ತು ಕ್ಯೂರಿಂಗ್ ಪೀರಿಯಡ್ ಅಂತ ಬಿಟ್ಟಿದ್ದೀವಿ. ಯಾರು ಇಲ್ಲ ಕೆಲಸ ಮಾಡ್ತಾ ಏನಂದ್ರೆ ಏನು ಅನ್ನೆಸೆಸರಿ ಡಿಲೇ ಮಾಡ್ತಾ ಇಲ್ಲ. ಸೊ ಹಾಗಾಗಿ ವರ್ಕ್ ಕಮೆನ್ಸ್ ಫಾಸ್ಟ್ ಆಗುತ್ತೆ. ಯಾಕಂದ್ರೆ ನಾವು ಸ್ಟ್ರಕ್ಚರಲ್ಲಿ ನಾವು ಎಷ್ಟು ಬೇಗ ಫಿನಿಶ್ ಮಾಡ್ಕೊಂತೀವಿ. ಯಾಕಂದ್ರೆ ನಿಮ್ಗೆ ಫಿನಿಶಿಂಗ್ ಸ್ಟೇಜ್ ಬಂದಾಗ ಖಂಡಿತವಾಗ್ಲೂ ಡಿಲೇ ಆಗೇ ಆಗುತ್ತೆ. ಯಾಕಂದ್ರೆ ಫಿನಿಶಿಂಗ್ ವರ್ಕ್ಸ್ಗೆ ಅಷ್ಟು ಟೈಮ್ ಕೊಟ್ಟಾಗ ಅದು ಸ್ವಲ್ಪ ಟೈಮ್ ಡ್ರ್ಯಾಗ್ ಮಾಡುತ್ತೆ. ಕರೆಕ್ಟ್. ಹಾಗಾಗಿ ಸ್ಟ್ರಕ್ಚರಲ್ಲಿ ನಾವು ಎಷ್ಟು ಫಾಸ್ಟ್ ಆಗುತ್ತೆ, ಎಷ್ಟು ಕ್ವಿಕ್ ಆಗುತ್ತೆ ಅಷ್ಟು ಬೇಗ ಮುಗಿಸ್ ಮಾಡಿದ್ರೆ ಗಿವನ್ ಟೈಮ್ ನಾವು ಕ್ಯೂರಿಂಗ್ ಆಗಲಿ ಪ್ರತಿಯೊಂದು ಕೆಲಸಕ್ಕೆ ಅದರಾದಂಥ ಟೈಮ್ ರಿಕ್ವೈರ್ಡ್ ಟೈಮ್ ಏನಿದೆ ಆ ಟೈಮ್ ಕೊಟ್ಟು ನಾವು ಕೆಲಸ ಮಾಡಲೇಬೇಕಾಗುತ್ತೆ. ಈ ಬಿಲ್ಡಿಂಗ್ ಅಲ್ಲೂ ಹಾಗೆ ಕೂಡ ವರ್ಕ್ ನಿಮಗೆ ಬೇಗ ಅನ್ನಿಸ್ತಾ ಇರ್ಬೋದು. ಏನಕ್ಕೆ ಅಂದ್ರೆ ನಾವು ಎಲ್ಲೂ ಅನ್ನೆಸೆಸರಿ ಡಿಲೇ ಮಾಡ್ತಾ ಇಲ್ಲ. ಅಂಡ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ಆಕ್ಚುಲಿ ಟೈಮ್ ತಗೊಳ್ಳೋದು ಇವಾಗೇನೋ ಟಕ ಅಂತ ಮುಗಿದೋಗ್ಬಿಡುತ್ತೆ. ಆಮೇಲೆ ಇದೆ ಟೈಲ್ಸ್ ಹಾಕ್ಬೇಕಾದ್ರೆ ಪ್ಲಂಬಿಂಗ್ ವರ್ಕ್, ಎಲೆಕ್ಟ್ರಿಕಲ್ ವರ್ಕ್, ಪ್ಲಾಸ್ಟಿಂಗ್ ತುಂಬಾ ಟೈಮ್ ತಗೊಳುತ್ತೆ. ದಟ್ ವಿಲ್ ಟೇಕ್ ಟೈಮ್. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ಬಿಡಿ 4 ತಿಂಗಳಲ್ಲಿ ಎಲ್ಲಿ ತನಕ ತಂದ್ಬಿಡಿದ್ರೆ. ಅಂಡ್ ವರ್ತ್ ನೋಡಿ ಆಲ್ಮೋಸ್ಟ್ ಇರೋದೇ ಒಂದು 10 months to 12 months. ಅದ್ರಲ್ಲಿ 4 months ಹೊರಟೋಯ್ತು ಅಂದ್ರೆ ಆಲ್ಮೋಸ್ಟ್ ಬಂದೇ ಮುಗಿದೋಗುತ್ತೆ. ಕರೆಕ್ಟ್ ಅಲ್ಲ ಸರ್ ಇದು? ಸರ್ ಇವಾಗ ಯಾವ ಏರಿಯಾದಲ್ಲಿ ಇದೆ ಸರ್? ಸರ್ ಇದು ಬಂದು ದೊಡ್ಡಬಿದ್ರೆಕಲ್ಲು. ಕ್ಲೈಂಟ್ ನೇಮ್? ಸರ್ ಕ್ಲೈಂಟ್ ನೇಮ್ ಬಂದ್ರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಸರ್. ಸೈಟಲ್ ಏರಿಯಾ ಎಷ್ಟಿದೆ ಇದು? ಸರ್ ಸೈಟ್ ಬಂದು ಇದು 37/30 ಇದೆ. 37/30 ಅಂದ್ರೆ ಹತ್ತಿರ 1000 ಸ್ಕ್ವೇರ್ ಫೀಟ್. ಹೌದು. ಓಕೆ, ಎಷ್ಟು ಫ್ಲೋರ್ ಕಟ್ತಾ ಇದ್ರೆ? ಇದು ಬಂದು G+3 ಇದೆ. ಸೊ ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದು ಒಂದು ಶಾಪ್ ಇದೆ, ಹಿಂದೆಗಡೆ ಬಂದು ಒಂದು 1 BHK ಯೂನಿಟ್ ಇದೆ, ಮತ್ತೆ ಪಾರ್ಕಿಂಗ್ ಕೊಟ್ಟಿದ್ದೀವಿ. 3 ಆಪ್ಷನ್ ಕೊಟ್ಟಿದ್ದೀವಿ. ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಬಂದು 2 1 BHK ಯೂನಿಟ್ ಮಾಡಿದೀವಿ. 1 BHK 2 ಪ್ಯಾಕ್ ಮಾಡಿದ್ದೀರಾ? 2 ಮನೆ ಮಾಡಿದೀವಿ. ಓಕೆ. ಆಮೇಲೆ ಅದ್ರ ಮೇಲ್ಗಡೆ ಬಂದು ಓನರ್ ಗೆ 2 BHK ಮನೆ ಮಾಡಿದೀವಿ ಸರ್. 2 BHK ಡೂಪ್ಲೆಕ್ಸ್ ಸಿಂಗಲ್ ಮನೆ? ಸಿಂಗಲ್ ಮನೆ. ಅದ್ರ ಮೇಲ್ಗಡೆ ಆಕ್ಚುಲಿ ಡೂಪ್ಲೆಕ್ಸ್ ಪ್ಲಾನ್ ಇದೆ ಸರ್ದು. ಅದೇ ಅವರು ಒಂದು ಸ್ವಲ್ಪ ಬಜೆಟ್ ಸೇರಿಸಿದ್ರೆ ಅವರು ಇಲ್ಲ ನಾವೇನಾದ್ರು ಮಾಡೋಣ ಅಂತ ನಮ್ಗೊಂದು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಬಟ್ ಫೌಂಡೇಶನ್ ಆ ಕೆಪಾಸಿಟಿ ಇಲ್ಲ ಖಂಡಿತ ಸರ್. ಇನ್ನೂ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟೋ ತರನೇ ನಾವು ಮಾಡ್ಬೋದು. ಮುಂಚೆ ಡಿಸ್ಕಸ್ ಮಾಡಿದ್ರು, ಗೊತ್ತಿಲ್ಲ ನಮಗೆ ಫ್ಯೂಚರ್ ಅಲ್ಲಿ ಏನಾದ್ರು ಆಯ್ತು ಅಂದ್ರೆ ನಾವು ಮಾಡೋಣ ಅಂತಾನೆ ಪ್ಲಾನ್ ಮಾಡಿದ್ರು. ಸೊ ಹಾಗಾಗಿ ನಾವು ಫಸ್ಟ್ ಇನಿಷಿಯಲಿ ಒಂದು ಫ್ಲೋರ್ ಎಕ್ಸ್ಟ್ರಾನೇ ಕೊಟ್ಟಿದ್ದೀವಿ ಸರ್. ಸರಿ. ಓಕೆ, ಇದು ಯಾವ ಪ್ಯಾಕೇಜ್ ತಗೊಂಡಿದ್ರು ಸರ್ ಇವರು? ಸರ್ ಇದು ಬಂದು ನಿಮಗೆ ಗೋಲ್ಡ್ ಪ್ಯಾಕೇಜ್. ಓಕೆ, ಇವ್ರದ್ದು ಬಜೆಟ್ ಎಷ್ಟಾಗಿದೆ ಟೋಟಲ್ ಆಗಿ? ಸರ್ ಇದು ಬಜೆಟ್ ಬಂದು 57 lakhs ಆಗಿದೆ. 57 ಲಕ್ಷ. ಬಟ್ ವರ್ತ್ ಅಲ್ವಾ ಸರ್? ಹೌದು ಸರ್. ಎಷ್ಟು ಚದರ ಬರುತ್ತೆ ಸರ್ ಇದು? ಸರ್ ಇದು ಬಂದು ನಿಮಗೆ 32 ಚದರ ಬರುತ್ತೆ. 32 ಚದರ 57 ಲಕ್ಷ. ಆಕ್ಚುಲಿ 37 ಚದರ ನೀವು ಆಸ್ ಇಟ್ ಈಸ್ ಒಂದು ಅರೌಂಡ್ 2000 ಹಾಕೊಂಡು ಹೋದ್ರು 65-70 ತನಕ ಹೊರಟು ಒಂದು 10 ಲಕ್ಷ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಬಟ್ ನೀವು 57 ಲಕ್ಷಕ್ಕೆ ಮುಗಿಸ್ಕೊಳ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಪ್ರಕಾರ ಆಲ್ರೆಡಿ 4 monthsಗೆ ಎಲ್ಲಿಗೆ ಬಂದಿದೆ? ಎಷ್ಟು ದಿನದಲ್ಲಿ ಮುಗಿಬಹುದು ಸರ್? ಇನ್ನ ಒಂದು ಹಾರ್ಡ್ಲಿ 6 months ಅಲ್ಲಿ ನಾವು ಈ ಬಿಲ್ಡಿಂಗ್ ಫಿನಿಶ್. ಸೊ 10 monthsಗೆ ಡೆಲಿವರಿ ಕೊಡ್ತೀರಾ? ಓಕೆ, ಬಟ್ ಇಂಟೀರಿಯರ್ ಸೆಪರೇಟ್ ತಾನೆ? ಹೌದು ಸರ್, ಇಂಟೀರಿಯರ್ ಸೆಪರೇಟ್. ಇಂಟೀರಿಯರ್ಸ್ ಒಂದು ಪ್ಲಸ್ 2 months ಆಗುತ್ತೆ. ಓಕೆ, ಸೊ ಅದನ್ನ ಒಂದು 1 year ಅನ್ಕೊಳ್ಳಿ ಒಂದು ಪ್ರಾಜೆಕ್ಟ್. ವಿತ್ ಇಂಟೀರಿಯರ್ಸ್ ಹೋಗ್ತೀನಿ ಅಂದ್ರೆ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಕನ್ಸ್ಟ್ರಕ್ಷನ್ ಟೈಮಿಂಗ್ ಬಿಟ್ಟು 2 ತಿಂಗಳು ಎಕ್ಸ್ಟ್ರಾ ಇಟ್ಕೋಬೇಕು ಇಂಟೀರಿಯರ್. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ ಬನ್ನಿ, ಮನೆಯನ್ನು ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ಆಲ್ರೆಡಿ ವರ್ಕ್ ನಡೀತಾ ಇದೆ, ತೋರಿಸೋದು ಅಂಥದ್ದೇನಿಲ್ಲ. ಆದರೂ ಕೂಡ ಮನೆ ಸ್ಟ್ರಕ್ಚರ್ ಯಾವ ಥರ ಬರ್ತಾ ಇದೆ, 57 ಲಕ್ಷಕ್ಕೆ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನ, ಜೊತೆಲಿ ಮಟೀರಿಯಲ್ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಸರ್ ಜೊತೆ ತಿಳ್ಕೊಳ್ಳೋಣ. ಸೊ ಸ್ಮಾಲ್ ಆಗಿ ಒಂದು ಟೂರ್ ಕೊಟ್ಬಿಡೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ. ನವೀನ್ ಸರ್, ಇದು ಯಾವ ಫೇಸಿಂಗ್ ಬರ್ತಾ ಇದೆ ಸರ್ ಇದು? ಸರ್ ಇದು ಬಂದು ಈಸ್ಟ್ ಫೇಸಿಂಗ್ ಇದೆ ಸರ್. ಈಸ್ಟ್ ಫೇಸಿಂಗ್. ಕೆಲವೊಂದು ಮಟೀರಿಯಲ್ ಇನ್ಫಾರ್ಮೇಶನ್ ಕೊಡ್ಬೋದಾ ನಮಗೆ? ಎಸ್ ಸರ್. ನೀವು ಫಸ್ಟ್ ಇಲ್ಲಿ ಬ್ಲಾಕ್ ನೋಡ್ಬೋದು. ಸೊ ನೀವು ಬ್ಲಾಕ್ ನೋಡಿ, ಇಲ್ಲಿ ಮ್ಯಾನ್ಯಲ್ ಪ್ರೆಸ್ ಯೂಸ್ ಮಾಡ್ತಾ ಇದೀವಿ. ಬಟ್ ನಿಮಗೆ ಬ್ಲಾಕ್ ನೋಡ್ರೆ ಖಂಡಿತವಾಗ್ಲೂ ಮ್ಯಾನ್ಯಲ್ ತರ ಕಾಣಿಸಲ್ಲ, ಅದು ಹೈಡ್ರಾಲಿಕ್ ಪ್ರೆಸ್ ತರ ಇರುತ್ತೆ. ಫಿನಿಶಿಂಗ್
ಸೊ ಬಟ್ ಇದು ಮ್ಯಾನ್ಯುಯಲ್ ಪ್ರೆಸ್ ಬ್ಲಾಕ್ ಕ್ವಾಲಿಟಿ ಕೊಡ್ತಾ ಇದ್ದೀರಾ? ಕ್ವಾಲಿಟಿ ಚೆನ್ನಾಗಿರೋ ಬ್ಲಾಕ್ಸ್ನ ಯೂಸ್ ಮಾಡ್ತೀವಿ. ಓಕೆ, TMT ಮತ್ತು ಸಿಮೆಂಟ್ ಎಲ್ಲ ಯಾವ್ದು ಬರ್ತಾ ಇದೆ ಸರ್? TMT ಬಂದು ನಿಮಗೆ ಇದರಲ್ಲಿ ಬಂದು ನಾವು A1 ಗೋಲ್ಡ್ ಯೂಸ್ ಮಾಡ್ತಾ ಇದೀವಿ ಸ್ಟೀಲ್ನ, ಮತ್ತೆ ಸಿಮೆಂಟ್ ಬಂದು ರ್ಯಾಮ್ಕೋ ಯೂಸ್ ಮಾಡ್ತಾ ಇದೀವಿ. ರ್ಯಾಮ್ಕೋ ಯೂಸ್ ಮಾಡ್ತಾ ಇದ್ದಾರೆ. ಇದು ಫ್ರಂಟಲ್ಲಿ 37 ಬರುತ್ತಾ, ಬ್ಯಾಕಲ್ಲಿ 37? ಸರ್ ಬ್ಯಾಕಲ್ಲಿ 37 ಇದೆ, ಫ್ರಂಟ್ ಬಂದು 30 ಫೀಟ್ ಇದೆ. 30 ಫೀಟ್ ಬರುತ್ತೆ. ಓಕೆ, 30 ಫೀಟ್ಗೆ ಒಂದು 3 ಫೀಟ್ ಕಮ್ಮಿ ಅಂತ ಹೇಳ್ಬೋದು. ಕಡಿಮೆ ಇದೆ, ಹೌದು. ಬನ್ನಿ ಸರ್. ಆಮೇಲೆ ಈ ಶಾಪ್ನ ಸೈಜ್ ಏನು ಕೊಡ್ತಾ ಇದ್ದಾರೆ ಸರ್? ಇದು ಶಾಪ್ ಬಂದು ನಿಮಗೆ 12x10 ಇದೆ ಸರ್. ಹಾಂ 12x10 ಇದೆ ಶಾಪ್ ಇದು. ಓಕೆ ಓಕೆ. ಇದೊಂದು ಕಮರ್ಷಿಯಲ್ ಸ್ಪೇಸ್ ಮಾಡಿದ್ದೀವಿ. ಮತ್ತೆ ನಿಮಗೆ ಪಾರ್ಕಿಂಗ್ ಬಂದು ನಿಮಗೆ ಈಸಿಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಒಂದು ಕಾರ್ ಪಾರ್ಕಿಂಗ್ 4 ಬೈಕ್ ಪಾರ್ಕಿಂಗ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಸಫಿಷಿಯೆಂಟ್ ಆಗಿದೆ. ಓಕೆ, ಸಂಪ್ ಎಷ್ಟು ಲೀಟರ್ ಕೊಡ್ತಾ ಇದ್ದಾರೆ? ಸರ್ ಸಂಪ್ ಬಂದು 10,000 ಲೀಟರ್ಸ್ ಕೆಪಾಸಿಟಿ. 10,000. ಹೌದು. ಬನ್ನಿ. ಸೊ ಇಲ್ಲಿ 1 BHKನ 2 BHKನ ಸರ್? ಇಲ್ಲಿ ಸರ್ ಇದು ಗ್ರೌಂಡ್ ಫ್ಲೋರಲ್ಲಿ ಬಂದು 1 BHK ಮಾಡಿದ್ದೀವಿ. 1 BHK ಪ್ಯಾಕ್ ಮಾಡಿದ್ದೀರಲ್ವಾ? ಓಕೆ, ಸೊ ಈ ಕಡೆಯಿಂದ ಎಂಟ್ರೆನ್ಸ್. ಹಾಂ ಸರ್, ಇದು ನಾರ್ತ್ ಎಂಟ್ರಿ ಕೊಟ್ಟಿದ್ದೀವಿ. ಸೊ ನೀವು ನೋಡ್ಬೋದು, ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಒಂದು ಹಾಲ್ ಬರುತ್ತೆ. ಲಿವಿಂಗ್ ಅಲ್ವಾ ಇದು? ಒಂದು ಸ್ಪೇಷಿಯಸ್ ಆಗೇ ಇದೆ ಹಾಲು. ಇದು ದೇವ್ರ ಮನೆನಾ? ಅದು ಪೂಜಾ ರೂಮ್ ಸರ್. ಪೂಜಾ ಕೊಟ್ಟಿದ್ದೀರಾ? ಓಕೆ. ಇದು ಏನು ಸರ್? ಇದು ಕಿಚನ್ ಸರ್. ಇದು ಓಪನ್ ಕಿಚನ್ ಇದೆ. ಓಕೆ, ಸೂಪರ್. ಸೊ ಕಿಚನ್ ಹಾಗೆ ಒಂದು ಬೆಡ್ರೂಮ್ ಕೂಡ ಫಿಟ್ ಮಾಡಿದ್ದೀವಿ ಸರ್. ಸೊ ಲೆಫ್ಟಲ್ಲಿ ಒಂದು ಬೆಡ್ರೂಮ್ ಇದೆ, ಸ್ಪೇಷಿಯಸ್ ಬೆಡ್ರೂಮ್ ಬರುತ್ತೆ. ಓ, ದೊಡ್ಡದಾಗಿದೆ ಬೆಡ್ರೂಮು? ಹೌದು ಸರ್. ಸೊ ಲಿವಿಂಗ್ ಇದ್ದು ದೊಡ್ಡದಾಗಿದೆ? ದೊಡ್ಡದಾಗಿದೆ, ಹೌದು ಸರ್. ಓಕೆ. ಆ್ಯಂಡ್ ಇದು ಒಂದು ಕಾಮನ್ ಟಾಯ್ಲೆಟ್ ಸರ್. ಕಾಮನ್ ವಾಶ್ರೂಮ್? ಒಂದು ಕಾಮನ್ ಟಾಯ್ಲೆಟ್, ಒಂದು ಯುಟಿಲಿಟಿ ಸರ್. ಓ, ಯುಟಿಲಿಟಿನೂ ಕೊಟ್ಟಿದ್ದೀರಾ ಇದಕ್ಕೆ? ಓಕೆ, ತುಂಬ ದೊಡ್ಡದು ಬಂತು ಸರ್ ಇದು. ಎಸ್ ಸರ್, ಸ್ಪೇಷಿಯಸ್ ಆಗಿ ಅಂದರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ದಿತ್ತು ಹಾಗಾಗಿ ಸರ್. ಸೊ ಅವರು ನಮಗೆ ತುಂಬ ಕಂಜೆಸ್ಟೆಡ್ ಬೇಡ, ಸ್ಪೇಷಿಯಸ್ ಆಗಿರಲಿ ಅಂತಲೇ ಎಲ್ಲನೂ ಪ್ರತಿಯೊಂದು ಡಿಸೈನ್ ಮಾಡಿದ್ದಾರೆ. ಓಕೆ, ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ ಇಲ್ಲಿ? ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸರ್. ಲೆಫ್ಟ್ ಸೈಡಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಈ ಸೈಡು 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೊ ಟೋಟಲ್ ಎಷ್ಟು ಕಾಲಮ್ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇದು ಬಂದು 12 ಕಾಲಮ್ಸ್ ಬಂದಿದೆ ಸರ್. 12 ಕಾಲಮ್ಸಾ? ಓಕೆ ಓಕೆ. ಸೊ ವೀಕ್ಷಕರೇ, ಕಾಲಮ್ ಸೈಜಸ್ಸು ನಾನೆಲ್ಲ ತೋರಿಸ್ಬಿಡ್ತೀನಿ ನಿಮಗೆ. 6 inches by 18. ಸೊ ನಿಮ್ಮ ಮಿಡ್ ಸೆಕ್ಷನಲ್ಲಿ ಬರೋದು ಈ ಕಾಲಮ್ಸ್ ಎಲ್ಲ ಬಂದು ಇದು 2 ಫೀಟ್ ಇರುತ್ತೆ. ಇದು 2 ಫೀಟ್ ಬರುತ್ತಾ? 6 ಇಂಚಸ್ಗೆ 2 ಫೀಟ್ ಕೊಟ್ಟು 2 ಫೀಟ್ ಬರುತ್ತೆ, ಹೌದು. ಓಕೆ ಓಕೆ, ನೋಡ್ಬೋದು ವೀಕ್ಷಕರೇ. ನಿಮಗೆಲ್ಲೋ ಕಟ್ಲಿಂಟೆಲ್ಲ ಆಗ್ತಾ ಇಲ್ಲ, ಎಲ್ಲ ಥ್ರೂ ಲಿಂಟಲ್ ಬರುತ್ತೆ ಸರ್ ನಮ್ಮದ್ರಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಕಟ್ಲಿಂಟಲ್ಲೂ ಪ್ರೊವೈಡ್ ಮಾಡ್ತಾರೆ ಕೆಲವು ಕಡೆ, ಬಟ್ ನಾವು ಯಾವುದೇ ಕಾರಣಕ್ಕೂ ಅದನ್ನು ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಏನಕ್ಕೆ ನಾವು ಥ್ರೂ ಲಿಂಟಲ್ ಯೂಸ್ ಮಾಡಬೇಕು ಅಂದರೆ ಪ್ರತಿಯೊಂದು ಬಿಲ್ಡಿಂಗಲ್ಲಿ ನಿಮಗೆ ಯಾವುದೇ ರೀತಿ ಕ್ರ್ಯಾಕ್ಸ್ ಡೆವಲಪ್ ಆಗಲ್ಲ, ಯಾವುದೇ ರೀತಿ ಮುಂದೆ ಫ್ಯೂಚರ್ ಪ್ರಾಬ್ಲಮ್ ಆಗಲ್ಲ. ಕಟ್ಲಿಂಟಲ್ ಕೊಟ್ಟಾಗ ಏನಾಗುತ್ತೆ, ನಿಮಗೆ ವಾಸ್ಕಲ್ ಎಡ್ಜಸ್ ಅಲ್ಲೆಲ್ಲ ನೋಡ್ಬೋದು, ಅಲ್ಲೆಲ್ಲ ಕ್ರ್ಯಾಕ್ಸ್ ಡೆವಲಪ್ ಆಗಕ್ಕೆ ಕ್ರ್ಯಾಕ್ ಡೆವಲಪ್ ಆಗ್ಬಿಡುತ್ತೆ. ಸೊ ಹೀಗಾಗಿ ನಾವು ಅದನ್ನು ಕಟ್ಲಿಂಟಲ್ ಪ್ರೊವೈಡ್ ಮಾಡಲ್ಲ. ಆ್ಯಂಡ್ ಮೇಲ್ಗಡೆ ನೋಡಿ ಚಾಪ ಎಲ್ಲ ಯೂಸ್ ಮಾಡಿದ್ದೀವಿ. ಎಸ್ ಸರ್. ಓಕೆ, ಬನ್ನಿ ಸರ್, ಮೇಲೆ ಹೊರಟೋಗ್ಬಿಡೋಣ. ಸ್ಟೇರ್ ಕೇಸ್ ಸೈಜ್ ಏನು ಕೊಡ್ತಾ ಇದ್ದೀರಾ ಸರ್? ಸರ್ ಸ್ಟೇರ್ ಕೇಸ್ ಬಂದು 3 ಫೀಟ್ ಇದೆ ಬಿಡ್ತು. 3 ಫೀಟ್? ಹೌದು ಸರ್. ಓಕೆ ಸರ್, ಈಗ ಯಾರು ಇಲ್ವಲ್ಲ, ಈ ಡ್ಯೂರೇಷನ್ ಎಷ್ಟು ದಿನ ಬಿಡ್ತೀರಾ ಸರ್? ಕ್ಯೂರಿಂಗ್ ಬಂದು 1 ವೀಕ್ ಬಿಡ್ತಿದ್ದೀವಿ. ಸೊ ನಾವು ಲಾಸ್ಟ್ ಸಂಡೇ ಅಂದರೆ ಈ ಸಂಡೇ ನಾವು ಮೋಲ್ಡ್ ಹಾಕಿದಿತ್ತು. ಸೊ ನೆಕ್ಸ್ಟ್ ಸಂಡೇವರೆಗೂ ನಾವು ಇನ್ನು ಕ್ಯೂರಿಂಗ್ ಪೀರಿಯಡಲ್ಲೇ ಬಿಡ್ತಿದ್ದೀವಿ ಸರ್. ಓಕೆ ಓಕೆ. ಸೊ ಆಲ್ಮೋಸ್ಟ್ 1 ವೀಕಿಂದ 10 ಡೇಸ್? 1 ವೀಕ್ವರೆಗೂ ಮ್ಯಾಕ್ಸಿಮಮ್ 1 ವೀಕ್ ಬಿಟ್ಟರೆ ಸಾಕಾಗುತ್ತೆ ಸರ್. ಬಿಕಾಸ್ ಏನಂದರೆ ಫರ್ದರ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ರು ಕೂಡ ಕ್ಯೂರಿಂಗ್ ಮಾಡ್ತಾನೆ ಇರ್ತೀವಿ. ಪ್ಯಾರಲಲ್ಲಿ ಮೆಟೀರಿಯಲ್ ಶಿಫ್ಟಿಂಗು, ಕಾಲಮ್ ಲ್ಯಾಪಿಂಗು ಇದೆಲ್ಲ ಮಾಡ್ಕೊತಾ ಇರ್ತೀವಿ. ಸೊ ಇದು 1 BHKನ ಸರ್ ಇದು? ಎಸ್ ಸರ್, ಇದು ಒಂದು 1 BHK ಇದೆ. ಇದು ಲಿವಿಂಗು, ಇದು ಹಾಲು, ಕಿಚನ್ನು. ಇದೇನು? ಕಿಚನ್ನು ಸರ್. ಇದು ಕಿಚನ್. ಇದು ಕಿಚನ್ ಪಕ್ಕನೇ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಅಲ್ಲೇ ಯುಟಿಲಿಟಿ ಕೊಟ್ಟಿರಾ? ಓ, ಇಲ್ಲಿ ಯುಟಿಲಿಟಿ ಬರುತ್ತೆ? ಎಸ್ ಸರ್. ಓಕೆ. ಸೊ ಮತ್ತೆ ಒಂದು ಬೆಡ್ರೂಮ್ ಬೇರೆ ಇದೆ, ಪೂಜಾ ರೂಮ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ ಇದರಲ್ಲಿ. ಇಲ್ಲಿ ಪೂಜಾನೂ ಇದೆಯಾ? ಎಸ್ ಸರ್. ಮೇಲ್ಗಡೆ ಸ್ಟೋರೇಜ್ ಕೊಟ್ರಾ? ಸ್ಟೋರೇಜ್. ಓಕೆ. ಸೊ ಒಂದು ಬೆಡ್ರೂಮ್ ಇದೆ, ಸಫಿಷಿಯೆಂಟ್ ಇದೆ. ಎರಡು ಮನೆ ಪ್ಯಾಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ಆಗಿ. ಒಂದು ಕಾಮನ್ ಟಾಯ್ಲೆಟ್ ಸರ್. ಮೇಲ್ಗಡೆ ಸ್ಟೋರೇಜು. ಬನ್ನಿ ಪಕ್ಕದ ಮನೆ ನೋಡೋಣ. ಸೇಫ್ಟಿ ಮೆಜರ್ಸ್ ಎಲ್ಲ ಇರುತ್ತಲ್ಲ ಸರ್ ಇಲ್ಲಿ? ಸರ್ ಎಸ್ ಸರ್, ಎಲ್ಲ ಸೇಫ್ಟಿ ಮೆಜರ್ಸ್ ಇಟ್ಕೊಂಡೇ ಕೆಲಸ ಮಾಡ್ತೀವಿ ಸರ್. ಇದು ಲಿವಿಂಗು ಸರ್. ಇದು ಹಾಲು ಸೇಮ್ ನಿಮ್ಗೆ ಅಲ್ಲಿ ದೇವ್ರ ಮೂಲೆಯಲ್ಲಿ ಪೂಜಾ ರೂಮು ಆ್ಯಂಡ್ ಕಿಚನ್ನು. ಹಾಂ ಓಕೆ. ಸೊ ಹಾಗೆ ಇಲ್ಲಿ ಬಂದರೆ ಒಂದು ಬೆಡ್ರೂಮು. ಇದು ಬೆಡ್ರೂಮ್ ಅಲ್ವಾ? ಇದು ದೊಡ್ಡದಾಗೆ ಇದೆ. ಒಂದು ಕಾಮನ್ ಟಾಯ್ಲೆಟು, ಸೇಮ್ ಯುಟಿಲಿಟಿ. ಇಲ್ಲಿ ಯುಟಿಲಿಟಿ? ಎಸ್ ಸರ್. ಓ, ಕೆಳಗಡೆ ಐತಲ್ಲ ಅದೇ ಥರ ಸೇಮ್ ಯುಟಿಲಿಟಿ ಕಂಟಿನ್ಯೂ ಆಯ್ತು ಸರ್. ಓಕೆ ಓಕೆ. ಸೊ ಟೆರಸ್ಸಲ್ಲಿ ಇದಾಗಿದೆ ಸರ್ ಇವಾಗ? ಸರ್ ಇವಾಗ ಮೋಲ್ಡ್ ಆಗಿದೆ. ಸೊ ಪಾತಿ ಕಟ್ಟಿ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ. ಹಾಂ. ಸೊ ಅದೊಂದು ಬೇಕಾದ್ರೆ ತೋರಿಸ್ಬಿಡೋಣ ಬನ್ನಿ ಸರ್. ನೋಡಿ, ಸೊ ಪಾತಿ ಕಟ್ಟಿ ಪ್ರಾಪರ್ ನೀರು ಕ್ಯೂರಿಂಗ್ ಬಿಟ್ಟಿದ್ದೀವಿ ಸರ್. ಈ ಕ್ಯೂರಿಂಗ್ ಮಾಡೋಕ್ಕೆ ಯಾರಿದ್ದಾರೆ ಇಲ್ಲಿ ಇವಾಗ? ಸರ್ ಕ್ಯೂರಿಂಗ್ ಮಾಡೋಕ್ಕೆ ಒಬ್ಬರು ವಾಚ್ಮನ್ ಇರ್ತಾರೆ ಸೈಟಲ್ಲಿ, ಕ್ಯೂರಿಂಗ್ ನೋಡ್ಕೊತಾ ಇರ್ತಾರೆ. ಸೊ ರೆಗ್ಯುಲರ್ ಕ್ಯೂರಿಂಗ್ ಮಾಡ್ತಾ ಇರ್ತಾರೆ? ಹೌದು ಸರ್, ರೆಗ್ಯುಲರ್ ಕ್ಯೂರಿಂಗ್ ನಡೀತಾ ಇರುತ್ತೆ. ಓಕೆ, ನೋಡ್ಬೋದು ವೀಕ್ಷಕರೇ. ಸರ್ ಇದು ಆ್ಯಕ್ಚುಲಿ ಎಷ್ಟು ದಿನದವರೆಗೆ ಬಿಡಬೇಕು ನಾವು ಈ ಥರನೇ? ಸರ್ ಯೂಶಲಿ ಏನಂದರೆ ಒಂದು 15 ಡೇಸ್ ಈ ಥರ ನೀರನ್ನ ಸ್ಟಾಕ್ ಮಾಡಬೇಕಾಗತ್ತೆ. ಬಟ್ ಏನಂದರೆ ನಾವು 7 ಡೇಸಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಏನಾಗುತ್ತೆ, ಕಾಲಮ್ ಲ್ಯಾಪಿಂಗು
ಮೆಟೀರಿಯಲ್ ಶಿಫ್ಟಿಂಗು ಈ ರೀತಿ ಇರೋದ್ರಿಂದ ಇದೇ 1 ವೀಕ್ ಆಗುತ್ತೆ. ಸೊ 1 ವೀಕ್ ನಾವು ಏನಿದೆ ಕಂಪ್ಲೀಟ್ ಬಿಟ್ಟು ಇನ್ನೊಂದು ವೀಕು ನಾವು ಕೆಲಸ ಏನಿದೆ ಕಂಟಿನ್ಯೂ ಮಾಡ್ತೀವಿ. ಬಟ್ ಕ್ಯೂರಿಂಗ್ ನಡೀತಾನೆ ಇರುತ್ತೆ. ಕಂಟಿನ್ಯೂಸ್ ಆಗಿ ಕ್ಯೂರಿಂಗ್ ನಡೀತಾ ಇರುತ್ತೆ. ಸೂಪರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಚಂದ್ರಶೇಖರ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್ ಚೆನ್ನಾಗಿದ್ದೀರಾ? ಖಂಡಿತ ಸರ್ ಕನ್ನಡ ಕೋರ್ ಅವ್ರ ಜೊತೆ ಕೈ ಜೋಡಿಸ್ತಿದ್ದೀರಾ, ನಿಮ್ಮ ಮನೆ ಬರ್ತಾ ಇದೆ. ಸರ್ ನನ್ನ ಫಸ್ಟ್ ಕ್ವಶನ್ ಅಂತಂದ್ರೆ ಮಟೀರಿಯಲ್ಗಳೆಲ್ಲ ಯಾವ ರೀತಿ ಇದೆ ಸರ್? ನೀವೇ ನೋಡಿದ್ದೀರಾ ಮಟೀರಿಯಲ್? ಚೆಕ್ ಮಾಡಿದ್ದೀರಾ? ಕ್ವಾಲಿಟಿ ಯಾವ ತರ ಬರ್ತಾ ಇದೆ ಸರ್? ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್. ನಮ್ಗೆ ಏನು ಹೇಳಿದ್ರೆ ಅದೇ ಥರನೇ ಮಾಡ್ಕೊಡ್ತಾರೆ. ಬರ್ತಾ ಇದೆ. ಆಮೇಲೆ ಪ್ಲಾನ್ ಏನು ಹಾಕ್ಸಿದ್ರಲ್ಲ ನೀವು, ಅಕ್ಯುರೇಟ್ ಆಗಿ ಕರೆಕ್ಟ್ ಸೈಜ್ ಟು ಸೈಜ್ ಮಾಡ್ತಾವ್ರ? ಇಲ್ಲ ಖಂಡಿತ ಸರ್. ಅದ್ರಲ್ಲಿ ಏನಿದೆ ಇಲ್ಲ ಅದೆಲ್ಲ ಯಾವುದು ಏನೂ ಇಲ್ಲ ಸರ್. ಅಲ್ಲಿ ಏನಿದೆ ಅದೇ ಥರನೇ ಬರ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆ. ಆಮೇಲೆ ವರ್ಕ್ ಪ್ರೊಸೆಸ್, ಹುಡುಗರು ರಜೆ ಹಾಕೋದು, ಸ್ವಲ್ಪ ಡಿಲೇ ಮಾಡೋದು, ಅದೆಲ್ಲ ಏನಾದರೂ ನಡೀತಾ ಇದೆಯಾ? ಖಂಡಿತ ಇಲ್ಲ ಸರ್. ಕಂಟಿನ್ಯೂ ವರ್ಕ್ ನಡೀತಾ ಇದೆ. ಇನ್ನೂ ಸ್ವಲ್ಪ ಬೇಗನೆ ಮಾಡ್ಕೊಡ್ತಾ ಇದ್ದಾರೆ. ಮೇಲ್ಗಡೆ ಅದೇ ಥರ ಅದನ್ನ ನಮ್ಗೆ ಕ್ಲೀನಾಗಿ ಆಗುತ್ತೆ ಸರ್. ಯಾವತ್ತೂ ಕೆಲಸ ಅಂತ ನಿಂತು ಇಲ್ಲ. ಹುಡುಗರು ಯಾವತ್ತೂ ರಜೆನೂ ಹಾಕಿಲ್ಲ, ಏನಿಲ್ಲ ಸರ್. ನಾವು ನೋಡಿದ್ರೆ ಖಂಡಿತ ಇಲ್ಲ ಸರ್. ನಾವು ಇರ್ಲಿ ಇಲ್ದೇ ಇರಲಿ ಅದ್ರ ಪಾಡಿಗೆ ಅದು ಕೆಲಸ ನಡೀತಾ ಇರ್ತದೆ. ಆಮೇಲೆ ನವೀನ್ ಸರ್ ಜೊತೆ ಹೆಂಗೆ ಕನೆಕ್ಷನ್ ಹೆಂಗಿದ್ಯಾ? ಮಾತುಕತೆಗೆ ಸಿಗ್ತಾರ? ಖಂಡಿತ ಸಿಗ್ತಾರೆ ಸರ್. ನಾವು ಯಾವ ಟೈಮ್ ಮಾಡಿರೋ ಬೆಳಗ್ಗೆ 6 ಗಂಟೆಗೆ ಮೋಲ್ಡ್ ಟೈಮಲ್ಲಿ 5:30ಗೆ ಮಾಡಿದ್ದೀನಿ. ಎತ್ತುತ್ತಾರೆ. ರಾತ್ರಿ 9 ಗಂಟೆ ಮಾಡಿದ್ರೆ ತೆಗಿತಾರೆ. ಫಸ್ಟ್ ನಾವು ಮಾಡ್ತಿಲ್ಲನೋ ಒಂದು ಸೆಕೆಂಡ್ ಯಾರೋ ಬಿಸಿ ಇದ್ರೆ ಇಮಿಡಿಯೇಟ್ಲಿ ಮಾಡ್ತಾರೆ. ಇಲ್ಲಿ ಸೈಟ್ ಇನ್ಚಾರ್ಜ್ ಯಾರು ಸರ್ ಇಲ್ಲಿ ಇರೋದು? ಅದಲ್ಲಿ ರಾಜೇಶ್ ಸರ್ ಅಂತ. ರಾಜೇಶ್ ಸರ್ ಹೆಂಗೆ ಸರ್ ಅವರು ನಿಮ್ಮ ಸರ್? ಇಲ್ಲಿ ಯಾರು ಒಂದು ಮೇಸ್ತ್ರಿ ಇದ್ದಾಡ್ದು ಹುಡುಗರು ಇದ್ದಾಡ್ದು ಯಾವುದು ತೊಂದರೆನೇ ಇಲ್ಲ? ಖಂಡಿತ ಇಲ್ಲ ಸರ್. ಹಂಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಬ್ರಿಕ್ ಅಂಡ್ ಫ್ಲೈಗೆ ಕೊಡ್ಬೋದಾ ವರ್ಕ್? ಸರ್ 100% ಬ್ರಿಕ್ ಅಂಡ್ ಫ್ಲೈ ಕೊಡ್ಬೋದು ಸರ್. ನಮಗೆ ನವೀನ್ ಸರ್ ಅಂತ ಇದ್ದಾರೆ, ರಾಜೇಶ್ ಸರ್ ಅಂತ ಇದ್ದಾರೆ. ನೀವು ಇರಿ ಇಲ್ದೇ ಇರಿ, ಎಲ್ಲೇ ಇರಿ, ನೀವು ನಿಮ್ಮ ಕೆಲಸ ಏನಿದೆ ಅವತ್ತು ನಡೆದಿದ್ದನ್ನ ಅಪ್ಡೇಟ್ ನಿಮಗೆ ಫೋನ್ಗೆ ಮಾಡ್ತಾರೆ ಅವರು. ಯಾವುದೇ ರೀತಿ ಇದಿಲ್ಲ ಸರ್. ಅವರು ರಾಜೇಶ್ ಸರ್ ಆಗಲಿ, ನವೀನ್ ಸರ್ ಆಗಲಿ, ನಾವು ಯಾವಾಗಲಿ ಅವರಾಗಲಿ ಇವರಾಗಲಿ ಫೋನ್ ಮಾಡ್ತೀವಿ, ಇಮಿಡಿಯೇಟ್ಲಿ ಎತ್ತುತ್ತಾರೆ. ನಿಮ್ಗೆ ಏನು ಫಸ್ಟ್ ಏನು ಮೆಟೀರಿಯಲ್ ಹೇಳಿರ್ತೀರ ಅದು ಖಂಡಿತ ಬರ್ತದೆ. ಯಾವುದೋ ಒಂದು ಸ್ಟೀಲಲ್ಲಾಗಲಿ ಇದರಲ್ಲಾಗಲಿ ಯಾವುದ್ರಲ್ಲೂ ಕೊರತೆ ಇಲ್ಲ ಸರ್. ಕೆಲಸನೂ ಯಾವುದೇ ಕಾರಣಕ್ಕೂ ಅವ್ರು ನಿಲ್ಸೋದಿಲ್ಲ ಸರ್. ಹೇಳಿ ಟೈಮ್ ಮಾಡಿಕೊಡ್ತಾರೆ, ಹಂಗೆ ಬಿಟ್ಕೊಡ್ತಾರೆ ಸರ್. ಹೌದಾ? ಖಂಡಿತ ಬಿಟ್ಕೊಡ್ತಾರೆ. ಬಿಡ್ಬೋದಾಗಾದ್ರೆ 100% ಅಷ್ಟು ಹೇಳ್ಬೋದು ಸರ್. ಖುಷಿ ಆಯಿತು. ನಮ್ಮ ಕನ್ನಡಕ್ಕವರ ಜೊತೆ ಕೈ ಜೋಡಿಸಿದ್ದೀರಾ, ನಮ್ಮ ಫ್ಯಾಮಿಲಿ ಆಗಿಬಿಟ್ಟಿದ್ದೀರಾ ನೀವು. ನಮಗೋಸ್ಕರ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಫೋರ್ಡೆಬಲ್ ಆಗಿರಬೇಕು, ಕ್ವಿಕ್ ವರ್ಕ್ ಆಗಬೇಕು, ಯಾವತ್ತೂ ವರ್ಕ್ ನಿಲ್ಬಾರ್ದು ಅಂತಂದರೆ ಡೆಫಿನೆಟ್ಲಿ ನೀವು ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕ್ಕವರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ, ಮನೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು. ನಮಸ್ಕಾರ.